ಏನು ನೈಸ್ ರಸ್ತೆ ಭಾಳ ದೊಡ್ಡ ಸದ್ದನ್ನು ಮಾಡ್ತಾರೆ. ನೀವು ಕೂಡ ಈ ಹಿಂದೆ ಹೋರಾಟವನ್ನು ಮಾಡಿದ್ರಿ, ಭಾಳಷ್ಟು ದುಡ್ಡು ಮಾಡ್ತಾರೆ, ರಸ್ತೆಗಳು ಸರಿಯಾಗಿ ಮಾಡ್ತಾ ಇಲ್ಲ, ಫ್ಲೈಓವರ್ ಅಗಲ ಮಾಡ್ತಾ ಇಲ್ಲ ಅಂತ ಭಾಳ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ರು, ಕೂಡ ಸಂಚಲನ ಕೂಡ ಆಗಿತ್ತು. ಈಗ ಕುಮಾರಸ್ವಾಮಿ ಅವರು ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ, ಏನು ಹೇಳ್ತಾರೆ? ಕೇಂದ್ರದ ಸಚಿವರು ಕುಮಾರಸ್ವಾಮಿಯವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹೈಕೋರ್ಟಲ್ಲಿ ಆದೇಶ ಆಗಿದೆ ಅಂತೇಳಿ. ನಾನು ಅಸೆಂಬ್ಲಿಯಲ್ಲಿ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ದೀನಿ. ಈ ಥರ ಕೇಂದ್ರ ಸಚಿವರು ಟೋಲ್ನ ಕಟ್ಟಬೇಡಿ, ಹೈಕೋರ್ಟಲ್ಲಿ ಆಗಿದೆ ಅಂತೇಳಿ ಹೇಳ್ತಿದ್ದಾರೆ. ಪ್ರತಿ ದಿವಸ ಸಾರ್ವಜನಿಕರಿಗೆ ಮತ್ತು ಟೋಲ್ನವ್ರಿಗೆ ಗಲಾಟೆಗಳು ಪ್ರತಿ ದಿವಸ ನಡೀತಾ ಇದೆ. ಅದಕ್ಕೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕಾಗ್ತದೆ. ಹೈಕೋರ್ಟ್ ಆದೇಶ ಆಗಿದ್ದರೆ ಸರ್ಕಾರನೂ ಕೂಡ ಆದೇಶ ಮಾಡಬೇಕಾಗ್ತದೆ. ಅದಕ್ಕೆ ಕ್ವಶನ್ ಮಾಡ್ತಕ್ಕಂಥದ್ದಕ್ಕೆ ಇವರು ಪ್ರತಿಭಟನೆ ಕ್ವಶನ್ಸೇ ಬರ್ತಾಯಿಲ್ಲ. ಬಂದರೂ ಕೂಡ ಮಾತಾಡೋಕೆ ಆಯ್ತಾನೇ ಇಲ್ಲ. ಬೆಳಗ್ಗೆ 10:30 ಸ್ಟಾರ್ಟ್ ಆದರೆ ಇವರು ಯಾವೊಂದು ಕ್ವಶನ್ಸ್ ಆಗಲಿ, ಸ್ಟಾರ್ ಕ್ವಶನ್ಸ್ ಆಗಲಿ, 0 ಓವರ್ ಆಗಲಿ, ಆಮೇಲೆ ಗಮನ ಸೆಳೀದಾಗಲಿ, ಯಾವುದಾದ್ರು ಒಂದು ಮಾತಾಡೋಕೆ ನಿಂತರೆ ಇವರು ಗಲಾಟೆ ಮಾಡ್ತಾರೆ. ಅದಕ್ಕೀಗ ಸ್ಪೀಕರ್ ಅವರಿಗೆ ಪರ್ಸನಲ್ಗೆ ಹೋಗಿ ಮಾತಾಡಿದ್ದೀನಿ. ಇದು ಪ್ರತಿ ದಿವಸ ಗಲಾಟೆ ಆಗ್ತಾ ಇದೆ. ನನ್ನ ಕ್ಷೇತ್ರದ್ದೇ 90% ಬರ್ತದೆ. ಒಬ್ಬ ಜವಾಬ್ದಾರಿತ ಕೇಂದ್ರ ಮಂತ್ರಿ ಯಾರೂ ಟೋಲ್ನ ಕಟ್ಟಬೇಡಿ ಅಂತಕ್ಕಂಥದ್ದನ್ನು ಹೇಳಾದ್ಮೇಲೆ ಸಾರ್ವಜನಿಕರು ಸಹಜವಾಗಿ ಗಲಾಟೆ ಮಾಡ್ತಾರೆ. ಅವರು ಟೋಲ್ ಕಟ್ಟಿ ಅಂತ ಅವರು ಹೇಳ್ತಾರೆ, ಟೋಲ್ ಕಟ್ಟಬೇಡಿ ಅಂತ ಹೇಳ್ತಾರೆ. ಗಲಾಟೆಗೆ ಅವಕಾಶ ಆಗ್ತಾ ಇದೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಇದನ್ನು ಗಮನ ಹರಿಸೋದು ಸ್ವಲ್ಪ ತಗೋಬೇಕು ಸರ್ ಅಂತ ಹೇಳಿದ್ದೀನಿ. ಸೋಮವಾರ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಏನು ರಿಪ್ಲೈ ಕೊಡ್ತಾರೆ ನೋಡ್ಬಿಟ್ಟು. ಈಗ ಈ ಹಿಂದೆ ನೈಸ್ ರಸ್ತೆ ಅಗಲೀಕರಣಕ್ಕೆ ತಾವು ಒತ್ತಾಯ ಮಾಡಿದ್ರಿ ಸರ್, ಹೋರಾಟವನ್ನು ಮಾಡಿದ್ರಿ, ಎಲ್ಲಿವರೆಗೂ ಬಂತು ಸರ್ ರಸ್ತೆ? ಮಾಡ್ತಾವ್ರಿ, ಈಗ ಸ್ಟಾರ್ಟ್ ಮಾಡವ್ರೆ. ನಮ್ಮ ತಲಗಟ್ಪುರ ಟು ಕೆಂಗೇರಿ ಮಧ್ಯದಲ್ಲಿ 2 ಬ್ರಿಡ್ಜು ಭಾಳ ಚಿಕ್ಕದಿತ್ತು ಇದರದ್ದು. ಈಗ ಎರಡನ್ನೂ ಕೂಡ ಅಲ್ಲೇ 2-3 ತಿಂಗಳಾಗಿದೆ ರಿಪೇರಿ. ದೊಡ್ಡದಾಗೆ ಬ್ರಿಡ್ಜನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಅವೆರಡೂ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದಾರೆ, ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಂಡು. ಅದಾಗ್ಬಿಟ್ರೆ ಹೆವಿ ಟ್ರಾಫಿಕ್ ಹೋದ್ರೂ ಕೂಡ ತೊಂದರೆ ಆಗೋದಿಲ್ಲ. ಅದಾದಮೇಲೆ ಮಿಕ್ಕದ್ದು ಮಾಡ್ತಾರೆ. ಅಲ್ಲ, ಫ್ಲೈಓವರ್, ಅದು ಫ್ಲೈಓವರ್ ಇನ್ನೂ ತಗೊಂಡಿಲ್ಲ. ಕೆಳಗಡೆ ಬ್ರಿಡ್ಜ್ಗಳು ಅವೆಲ್ಲ ಚಿಕ್ಕದಾಗಿದ್ವಲ್ಲ, ಅಲ್ಲಿ ಯಾವಾಗಲೂ ಟ್ರಾಫಿಕ್ ಕಿರಿಕಿರಿ ಆಗೋದು. ಅವೆರಡನ್ನೂ ಐಡೆಂಟಿಫಿಕೇಷನ್ ಮಾಡಿ ಈಗ ಬ್ರಿಡ್ಜನ್ನ ದೊಡ್ಡದಾಗಿ ಮಾಡೋಕ್ಕೆ ಮಾಡ್ತಾವ್ರೆ. ಚಾಲನೆ ಮಾಡಿದ್ದಾರೆ ಈಗ ನೈಸ್